ರಾಜ್ಯದಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆಯನ್ನೇರಿದೆ. ಭಾರತೀಯ ಜನತಾ ಪಕ್ಷ ಕೇವಲ 65 ಸೀಟ್ಗಳನ್ನ ಮಾತ್ರ ಗೆಲ್ಲುವುದರ ಮೂಲಕವಾಗಿ ಸೋತು ಸುಣ್ಣವಾಗಿರುವಂತದ್ದು. 4 ವರ್ಷ ಆಡಳಿತವನ್ನ ನಡೆಸಿದಂತಹ ಬಿಜೆಪಿ ಹಾಗಿದ್ರೆ ಸೋತಿದ್ದೇಕೆ? ಕಾಂಗ್ರೆಸ್ ಇಷ್ಟು ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸೋದಕ್ಕೆ ಕಾರಣ ಏನೇನಾಯ್ತು? ಮೋದಿಯವರು ಬಂದು ಹೋದ್ರು ಕೂಡ, ಎಷ್ಟೇ ರೋಡ್ ಶೋವನ್ನ ನಡೆಸಿದ್ರು ಕೂಡ ಯಾಕೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದರ ಬಗ್ಗೆ ಈ ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆದಂತಹ ವಿವರಣೆಯನ್ನ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಸುದ್ದಿಯಾನ. ನಾನು ಹರಿಪ್ರಸಾದ್. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ. ಇಲ್ಲಿ ಬಹಳ ಮುಖ್ಯವಾಗಿ ಏನೇನು ಕೆಲಸಗಳಾಯ್ತು? ಮೋದಿಯವರು ಬಂದ್ರು, ಮೋದಿಯವರು ಪ್ರಚಾರವನ್ನ ಮಾಡಿದ್ರು, ಮೋದಿಯವರು ರೋಡ್ ಶೋವನ್ನ ಮಾಡಿದ್ರು. ಮೋದಿ 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 ಅನ್ನುವಂತಹ ಘೋಷಣೆ 4 ದಿಕ್ಕುಗಳಿಂದ ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿರ್ಮಾಣ ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿ ಸೋತಿದ್ದೇಕೆ? ಯಾಕಂದ್ರೆ ಬಿಜೆಪಿ ತನ್ನೆಲ್ಲ ಗೆಲುವುಗಳಿಗೂ ಕೂಡ ಮೋದಿಯವರೇ ಕಾರಣ ಅಂತ ಹೇಳುತ್ತೆ. ಹಾಗಾದ್ರೆ ಸೋಲಿಗೆ ಯಾರು ಕಾರಣ ಆದ್ರು? ಮೋದಿಯವರು ಕಾರಣ ಆದ್ರ? ರಾಜ್ಯದಲ್ಲಿ ಈಗಾಗಲೇ ಅದರ ಜವಾಬ್ದಾರಿಯನ್ನ ಇಬ್ಬರು ನಾಯಕರು ಹೊತ್ತುಕೊಂಡಿದ್ದಾರೆ. ಒಬ್ರು ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ, ಇನ್ನೊಬ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಇವರಿಬ್ರು ಕೂಡ ಈ ಒಂದು ಹೊಣೆಗಾರಿಕೆಯನ್ನ ತಮ್ಮದು ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ಅಸಲಿಗೆ ಸೋತಿದ್ದೇಕೆ? ಮೋದಿ ಬಂದ್ರು ಕೂಡ ಸೋತಿದ್ದೇಕೆ ಅನ್ನುವಂತಹ ವಿವರವನ್ನ ಈಗ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಿಜೆಪಿಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಈ ಬಾರಿ ಎದ್ದಿತ್ತು. ಅದು ಬಹಳ ಮುಖ್ಯವಾಗಿ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಬಿಜೆಪಿಗೆ ಬಹಳ ಕಾಸ್ಟ್ಲಿ ಆಗ್ತಾ ಹೋಗಿರುವಂತದ್ದು. ಈ ಆಡಳಿತ ವಿರೋಧಿ ಅಲೆಯಲ್ಲಿ ಬಹಳ ಮುಖ್ಯವಾಗಿದ್ದಂಥದ್ದು 40% ಸರ್ಕಾರ ಅನ್ನುವಂಥದ್ದು, ಪೇ ಸಿಎಂ, ಭ್ರಷ್ಟಾಚಾರದ ಆರೋಪ, ಅಂದ್ರೆ ಈ ರೀತಿಯಾದಂತಹ ಅನೇಕ ಅಂಶಗಳು ಇಲ್ಲಿ ಬಿಜೆಪಿಯ ವಿರುದ್ಧ ಕೆಲಸ ಮಾಡಿದ್ವು. ಮತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿದ್ದಂತಹ ದೊಡ್ಡ ವೈಫಲ್ಯವು ಕೂಡ ಇದಕ್ಕೆ ಕಾರಣ. ಅನೇಕ ಇಶ್ಯೂಗಳು ಬಂದಾಗ ಅವುಗಳು ಹಾಗಾಗಿನೇ ಬೆಳೆಯೋದಕ್ಕೆ ಬಿಟ್ರು. ಉದಾಹರಣೆಗೆ ಹಿಜಾಬ್ನ ವಿಷಯ ಇರ್ಬೋದು. ಇಂತಹ ವಿಷಯಗಳು ಬಂದಾಗ ಒಂದು ಪರ್ಟಿಕ್ಯುಲರ್ ಅಂತ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಬದಲಿಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಮುಖ್ಯಮಂತ್ರಿಯವರೇ ಮಾತಾಡ್ತಾ ಹೋದ್ರೆ ಏನೇನು ಆಗಬಹುದು ಅನ್ನುವಂಥದ್ದೆಲ್ಲವೂ ಕೂಡ ರಾಜ್ಯದಲ್ಲಿ ಆಗೋಗಿದೆ. ಯಡಿಯೂರಪ್ಪ ಅವರಿಗೆ ಪರ್ಯಾಯವಾಗಿಯೂ ಕೂಡ ಬೊಮ್ಮಾಯಿ ಅವರು ಬೆಳಿಲ್ಲ. ಒಂದು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರು, ಒಬ್ಬ ಮೈನ್ ಕ್ಯಾರೆಕ್ಟರ್ ಅನ್ನ ಸೈಡ್ಗೆ ಸರಿಸುವಂತಹ ಕೆಲಸವನ್ನ ಮಾಡಲಾಯಿತು ರಾಜ್ಯ ಪಾಲಿಟಿಕ್ಸ್ ನಲ್ಲಿ. ಆದ್ರೆ ಆ ಕ್ಯಾರೆಕ್ಟರ್ ಅನ್ನ ರಿಪ್ಲೇಸ್ ಮಾಡೋದಕ್ಕಿಂತ ಬಂದಂತಹ ಕ್ಯಾರೆಕ್ಟರ್ ಎಲ್ಲೂ ಕೂಡ ಅವರನ್ನ ರಿಪ್ಲೇಸ್ ಮಾಡುವ ರೀತಿಯಲ್ಲಿ ಕಾಣಿಸಲಿಲ್ಲ, ಅಥವಾ ಅವರ ನೆರಳಿನಂತೆ ಆಗುವಂತಹ ಕೆಲಸವನ್ನಷ್ಟೇ ಮಾಡೋದಕ್ಕೆ ಸಾಧ್ಯ ಆಯ್ತು. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ದು ಕೂಡ ಬಹಳ ಮುಖ್ಯವಾಗಿ ಬಿಜೆಪಿಗೆ ಕಾಸ್ಟ್ಲಿ ಆಗಿರುವಂತದ್ರಲ್ಲಿ ಅನುಮಾನನೇ ಬೇಕಿಲ್ಲ. ಯಾಕಂದ್ರೆ ವಯಸ್ಸಿನ ಕಾರಣಕ್ಕಾಗಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಬಹುದು, ಆದ್ರೆ ಜನಪ್ರಿಯತೆಯ ವಿಚಾರಕ್ಕೆ ಬಂದಾಗ ಯಡಿಯೂರಪ್ಪ ಅವರೇ ಮುಂಚೂಣಿಯ ನಾಯಕರಾಗಿದ್ರು ಭಾರತೀಯ ಜನತಾ ಪಕ್ಷದಲ್ಲಿ. ಅವರ ನಂತರದ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಬಿಜೆಪಿಯಲ್ಲಿ ಎಲ್ಲೂ ಕೂಡ ಸ್ಪಷ್ಟ ಉತ್ತರ ಇರಲೇ ಇಲ್ಲ. ಬೊಮ್ಮಾಯಿ ಅವರೇ ಯಡಿಯೂರಪ್ಪ ಅವರ ನಂತರದ ನಾಯಕ ಅನ್ನುವಂತಹ ವಿಶ್ವಾಸ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಇರಲಿಲ್ಲ. ಚುನಾವಣೆ ವೇಳೆಗಷ್ಟೇ ಯಡಿಯೂರಪ್ಪ ಅವರನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಅದರಿಂದಾಗಿ ಯಡಿಯೂರಪ್ಪ ಅವರು ಎಷ್ಟೋ ಬಾರಿ ಹೇಳಿದ್ರು, ನಾನು ರಾಜ್ಯ ಪ್ರವಾಸ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ, 135 140 ಸ್ಥಾನ ಗೆಲ್ಲೋದನ್ನ ಗುರಿ, ಈ ಮಾತನ್ನು ಹೇಳ್ತಿದ್ರು ಕೂಡ ಯಡಿಯೂರಪ್ಪ ಅವ್ರನ್ನ ಎಲ್ಲೂ ಕೂಡ ಟೂರ್ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಇದಾದ ನಂತರ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಬಂದಾಗಲೂ ಕೂಡ ಲಿಂಗಾಯತ ನಾಯಕರಾಗಿರುವಂತಹ ಜಗದೀಶ್ ಶೆಟ್ಟರ್ ಅಂತಹ ನಾಯಕರುಗಳಿಗೂ ಕೂಡ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಇವತ್ತು ಶೆಟ್ಟರ್ ಅವರು ಸೋತಿರಬಹುದು, ಆದ್ರೆ ಶೆಟ್ಟರ್ ಅವರ ಸೋಲಿನ ಹೊರತಾಗಿ ನೀವು ಅಕ್ಕಪಕ್ಕದ ಕ್ಷೇತ್ರಗಳನ್ನ ನೋಡ್ತಾ ಹೋಗಿ, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಬಿಜೆಪಿ ತನ್ನ ಕ್ಷೇತ್ರವನ್ನ ಕಳ್ಕೊಂತ ಹೋಗಿದೆ. ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಹಾಗೇನೆ ಬೆಳಗಾವಿ ಭಾಗದಲ್ಲಿರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ ಕಳ್ಕೊಳ್ತಾ ಬಂದಿದೆ. ಅಂದ್ರೆ ಬಿಜೆಪಿಯಿಂದ ಲಿಂಗಾಯತ ನಾಯಕರ ಕಡೆಗಣನೆ ಆಗ್ತಾ ಇದೆ ಅನ್ನುವಂತಹ ಭಾವನೆಯೂ ಕೂಡ ಲಿಂಗಾಯತ ಮತದಾರರಲ್ಲಿ ವಿಶೇಷವಾಗಿ ಸೃಷ್ಟಿಯಾಗಿತ್ತು. ಬಿಜೆಪಿಗೆ ಇದರಿಂದಾಗಿ ಲಿಂಗಾಯತ ಮತಗಳು ಕೂಡ ದೊಡ್ಡ ಪ್ರಮಾಣದಲ್ಲಿನೇ ಕೈ ತಪ್ಪಿರುವಂತದ್ದು, ಅದು ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗೋದಕ್ಕೂ ಕೂಡ ಇದು ಕಾರಣ ಆಗಿದೆ ಅನೇಕ ಕ್ಷೇತ್ರಗಳಲ್ಲಿ. ಇದರ ಬಗೆಗಿನ ಕಂಪ್ಲೀಟ್ ಆದಂತಹ ವಿವರಗಳು ಮುಂದೆ ಹಂತದಲ್ಲಿ ಸಿಗುತ್ತೆ. ಮತ್ತು ಲಿಂಗಾಯತ ಮತಗಳ ಜೊತೆಗೆ ಕಾಂಬಿನೇಷನ್ ಆಗಬಹುದಾಗಿರುವಂತಹ ಇತರೆ ಮತಗಳು ಕೂಡ, ವಿಶೇಷವಾಗಿ ಬಂಜಾರ ಸಮುದಾಯದ ಮತ ಇರಬಹುದು, ವಾಲ್ಮೀಕಿ ಸಮುದಾಯದ ಮತ ಇರಬಹುದು, ಇವುಗಳು ಕೂಡ ಬಿಜೆಪಿಯಿಂದ ದೂರ ಸರಿದಿರುವಂತದ್ದು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಯಡಿಯೂರಪ್ಪ ಅವರ ರಾಜೀನಾಮೆಯ ಬಳಿಕ ಸ್ಥಳೀಯ ನಾಯಕರ ಕೊರತೆ ಇತ್ತು, ನಾಯಕತ್ವದ ಕೊರತೆ ಬಿಜೆಪಿಗೆ ಬಹುವಾಗಿ ಕಾಡ್ತಾ ಇತ್ತು. ಯಾವುದೇ ಒಂದು ಪ್ರಧಾನ ವಿಚಾರ ಬಂದಾಗ ಯಡಿಯೂರಪ್ಪ ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಂತ ರೀತಿಗೂ ಉಳಿದ
ಉಳಿದ ನಾಯಕರು ರೆಸ್ಪಾಂಡ್ ಮಾಡ್ತಾ ಇದ್ದಂತಹ ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇತ್ತು. ಇನ್ನು ಪ್ರಧಾನಿ ಮೋದಿ ಅವರನ್ನೇ ಅತಿಯಾಗಿ ಬಿಜೆಪಿ ಅವಲಂಬಿಸಿ ಕುಳಿತಿತ್ತು. ಅವರಿಗೆ ಮೋದಿ ಬಿಟ್ಟರೆ ಬೇರೆ ಯಾವ ವಿಚಾರಗಳು ಕೂಡ ಗೊತ್ತಿರಲಿಲ್ಲ. ಅವರ ಪ್ರಕಾರ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಯಲ್ಲಿ ಮೋದಿ ಅವರು ರೋಡ್ ಶೋ ಮಾಡಿದ ತಕ್ಷಣನೇ ಬಿಜೆಪಿ ಗೆದ್ದು ಬಿಡುತ್ತೆ ಅಂತ ಹೇಳಿ ಮೋದಿ ಅವರ ರೋಡ್ ಶೋದ ಸುತ್ತಲೂ ಕೂಡ ಬಂದು ಸೇರ್ತಾ ಇದ್ದಂತಹ ಜನ ಬಹುತೇಕರು ಬಿಜೆಪಿ ಕಾರ್ಯಕರ್ತರೇ ಇರ್ತಿದ್ರು ಅಥವಾ ಬಿಜೆಪಿಗೆ ಮತ ಹಾಕಬೇಕು ಅಂತೇಳಿ ಮೊದಲೇ ಡಿಸೈಡ್ ಮಾಡಿದಂತವ್ರು ಇದ್ರೆ ಹೊರತು ಅಲ್ಲಿ ಬೇರೆ ಯಾರೋ ಜನ ಸಾಮಾನ್ಯ ಮತದಾರ ಬಂದು ಅಲ್ಲಿ ನಿಂತ್ಕೊಂಡು ಮೋದಿ ಅವರನ್ನ ನೋಡಬೇಕು, ಅದರ ಮೂಲಕ ಅವ್ರಿಗೆ ಓಟ್ ಹಾಕಬೇಕು, ಈ ರೀತಿಯಾದಂತಹ ಕಾನ್ಸೆಪ್ಟ್ ಸಾಮಾನ್ಯವಾಗಿ ನಡೆಯೋದಿಲ್ಲ ರಾಜಕೀಯದಲ್ಲಿ. ಅದು ವಾಸ್ತವವೂ ಕೂಡ. ದೊಡ್ಡ ದೊಡ್ಡ ಸಮಾವೇಶಗಳನ್ನು ನಡೆಸಿದ್ರು ಮೋದಿ ಅವರು, ಅಲ್ಲಿ ಭಾಷಣವನ್ನು ಮಾಡಿದ್ರು. ಅಲ್ಲೂ ಕೂಡ ಬಿಜೆಪಿಯ ಬಹುತೇಕ ಭಾಷಣಗಳೆಲ್ಲವೂ ಕೂಡ ಮೋದಿಯವರ ಸಮಾವೇಶಗಳೆಲ್ಲವೂ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಆವೃತ ಆಗಿತ್ತೆ ಹೊರತು ಅದರ ಆಚೆಗೆ ಅದು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮೋದಿಯವರ ಸುತ್ತಲೇನೆ ಚುನಾವಣೆ ನಡಿಬೇಕು, ಆ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನ ರೂಪಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡ್ಕೊಳ್ತು. ಮೋದಿ ಅವರು ಅದನ್ನ ಮಾಡಿದ್ರು, ಅಮಿತ್ ಶಾ ಅವರು ಅದನ್ನ ಮಾಡಿದ್ರು. ಮೋದಿ ಅವರಿಗೆ ಎಷ್ಟು ಬಾರಿ ಬೈದಿದ್ದಾರೆ ಅನ್ನುವಂತಹ ವಿಚಾರಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳುವಂತ ಕೆಲಸವನ್ನು ಮಾಡಿದ್ರು. ನೋಡಿ, ಬಿಜೆಪಿಯ ಈ ತಂತ್ರಗಾರಿಕೆಯನ್ನು ಭೇದಿಸುವುದರಲ್ಲಿ ಕಾಂಗ್ರೆಸ್ ಸಫಲವಾಯಿತು. ಅದಕ್ಕೆ ಯಾವಾಗ ಮೋದಿ ಅವರು ತನ್ನ ಆರಂಭಿಕ ಭಾಷಣದಲ್ಲಿ ನನ್ನನ್ನು 91 ಬಾರಿ ಬೈದಿದ್ದಾರೆ ಅಂತ ಹೇಳಿದಾಗ್ಲೇನೆ ಪ್ರಿಯಾಂಕಾ ಗಾಂಧಿ ಒಂದು ಮಾತನ್ನು ಹೇಳಿದ್ರು, ನೀವು ಜನರ ಸಮಸ್ಯೆಗಳನ್ನ ಆಲಿಸಿ, ಜನರ ಕಷ್ಟವನ್ನ ಕೇಳಿ, ಅದು ಬಿಟ್ಟು ನಿಮ್ಮ ಕಷ್ಟಗಳನ್ನೇ ಜನರ ಎದುರುಗಡೆ ಹೇಳ್ತಾ ಹೋಗ್ತಿರ್ತಿರಲ್ಲ ಅನ್ನುವಂತ ಕೌಂಟರ್ ಅನ್ನ ಕೊಡೋಕೆ ಶುರು ಮಾಡಿದ್ರಲ್ಲ. ಅಲ್ಲೇನೆ ಒಂದು ರೀತಿಯಲ್ಲಿ ಮೋದಿಯವರ ಈ ವಿಚಾರಗಳು ಹೆಚ್ಚು ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಹೋಯ್ತು. ಇನ್ನು ಅಭಿವೃದ್ಧಿ ಹೆಸರಲ್ಲೂ ಕೂಡ ಬಿಜೆಪಿ ಚುನಾವಣೆ ನಡೆಸೋದಕ್ಕೆ ಹೋಗ್ಲಿಲ್ಲ. ಬಿಜೆಪಿಯಲ್ಲೂ ಕೂಡ ಬಹಳ ದೊಡ್ಡ ಅಭಿವೃದ್ಧಿಯನ್ನು ನಾವು ಮಾಡ್ಬಿಡ್ತೀವಿ ಅನ್ನೋದನ್ನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಲಿಲ್ಲ. ಸ್ಥಳೀಯ ವಿಚಾರಗಳನ್ನ ಮುಂದಿಟ್ಟು ಪ್ರಚಾರ ಮಾಡೋದ್ರಲ್ಲೂ ಕೂಡ ಬಿಜೆಪಿ ವಿಫಲವಾಯಿತು. ನಾವೇನು ಮಾಡ್ತೀವಿ, ಬೆಂಗಳೂರಿಗೆ ಏನು ಮಾಡ್ತೀವಿ, ಹುಬ್ಳಿಗೆ ಏನು ಮಾಡ್ತೀವಿ, ಮಂಗಳೂರಿಗೆ ಏನು ಮಾಡ್ತೀವಿ, ಅಥವಾ ಬೇರೆ ಯಾವುದೋ ನಗರಕ್ಕೆ ಏನು ಮಾಡ್ತೀವಿ, ಈ ವಿಚಾರಗಳನ್ನು ಹೇಳಿಲ್ಲ. ಮಂಗಳೂರು ಭಾಗದಲ್ಲಿ ಗೆದ್ದಿರಬಹುದು, ಆದ್ರೆ ಮೈಸೂರು ಭಾಗದಲ್ಲಿ ಸೋತಿದ್ದಾರೆ, ಹುಬ್ಳಿ ಭಾಗದಲ್ಲಿ ಸೋತಿದ್ದಾರೆ, ಬೆಳಗಾವಿ ಭಾಗದಲ್ಲಿ ಸೋತಿದ್ದಾರೆ, ಕಲಬುರಗಿ ಭಾಗದಲ್ಲಿ ಸೋತಿದ್ದಾರೆ, ದಾವಣಗೆರೆ ಭಾಗದಲ್ಲಿ ಸೋತಿದ್ದಾರೆ ಅಂತ ಹೇಳಿದ್ರೆ ಯಾವ ಸ್ವರೂಪದಲ್ಲಿ ಸ್ಥಳೀಯ ವಿಚಾರಗಳಿಗೆ ಬಿಜೆಪಿ ಫೋಕಸ್ ಮಾಡಿಲ್ಲ ಅನ್ನೋದು ಕೂಡ ಗೋಚರ ಆಗುತ್ತೆ. ಮೋದಿ ಸರ್ಕಾರದ ಸಾಧನೆಗಳನ್ನ ಹೆಚ್ಚಾಗಿ ಹೇಳ್ತಾ ಹೋದ್ರು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಾ, ವಿಧಾನಸಭಾ ಚುನಾವಣೆ ನಡೆಯುತ್ತಾ ಅನ್ನುವಂತ ಅನುಮಾನ ಬರುವ ರೀತಿಯಲ್ಲೂ ಕೂಡ ಬಿಜೆಪಿ ಪ್ರಚಾರ ಮಾಡ್ತಾ ಐತೆ ಹೊರತು ಎಲ್ಲೂ ಕೂಡ ರಾಜ್ಯ ಸರ್ಕಾರದ ಅಚೀವ್ಮೆಂಟ್ಸ್ ಇಂತಿಂತದ್ದಿದೆ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನ ಬಿಜೆಪಿಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕವನ್ನ ನಂಬರ್ 1 ರಾಜ್ಯ ಮಾಡ್ತೀವಿ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ವಿಶೇಷವಾಗಿ ಹನುಮಂತನ ಹೆಸರಿನಲ್ಲಿ ಅವರು ಹೇಳ್ತಾ ಇದ್ರು. ಹನುಮಂತನ ಪಾದಗಳಿಗೆ ನಮಿಸಿ ಅದನ್ನು ಹೇಳ್ತಾ ಇದ್ರು, ನಾನು ಕರ್ನಾಟಕವನ್ನ ನಂಬರ್ 1 ರಾಜ್ಯ ಮಾಡ್ತೀನಿ ಅಂತ ಹೇಳಿ. ಅದು ಹೇಗೆ ಕರ್ನಾಟಕವನ್ನು ನಂಬರ್ 1 ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ವಿವರಣೆಯನ್ನು ಕೊಡುವಂತಹ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಹೇಳಿಲ್ಲ. ಯಾಕಂದ್ರೆ ಕರ್ನಾಟಕ ಆಲ್ರೆಡಿ ಹಲವು ಸೆಕ್ಟರ್ಗಳಲ್ಲಿ ನಂಬರ್ 1 ರಾಜ್ಯನೇ. ಕರ್ನಾಟಕ ಸಾಫ್ಟ್ವೇರ್ ಕ್ಷೇತ್ರಗಳಿಗೆ ಬಂದಾಗ ಕರ್ನಾಟಕ ನಂಬರ್ 1 ರಾಜ್ಯನೇ. ಆದ್ರೆ ಕರ್ನಾಟಕವನ್ನ ಇದರ ಹೊರತಾಗಿ ಹೇಗೆ ನಂಬರ್ 1 ಮಾಡ್ತೀವಿ ಅನ್ನೋದು ಕರ್ನಾಟಕದ ಜನರಿಗೂ ಕೂಡ ಗೊತ್ತಾಗಬೇಕಲ್ಲ. ಅದೇನು ಕರ್ನಾಟಕ ಜನರ ಊಹೆಗೆ ಸಿಲುಕದಂತಹ ವಿಚಾರಗಳು ಇರೋದಿಲ್ಲ. ಹೇಗೆ ಕರ್ನಾಟಕವನ್ನು ನಂಬರ್ 1 ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಹೇಳುವಂತಹ ಕೆಲಸವನ್ನು ಮಾಡಲಿಲ್ಲ. ಅದರ ಬದಲಿಗೆ ಏನ್ ಹೇಳಿದ್ರು, ನನ್ನ ಕೆಲಸವನ್ನ ಮಾಡ್ಕೊಡಿ, ನನ್ನ ನಮಸ್ಕಾರವನ್ನ ಹೋಗಿ ಮನೆ ಮನೆಗಳಿಗೆ ಹೇಳಿ, ನನ್ನ ವಿಚಾರಗಳನ್ನ ಜನರಿಗೆ ತಲುಪಿಸಿ ಅಂತ. ಅಂದ್ರೆ ಎಲ್ಲರನ್ನೂ ಕೂಡ ಜನರನ್ನ ಭಾವನಾತ್ಮಕವಾಗಿ ತಲುಪೋದಕ್ಕೆ ಮೋದಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹೊರತು ಬೇರೆ ಆಗ್ಲಿಲ್ಲ. ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಬಂದಿದ್ದಾನೆ, ನನ್ನ ನಮಸ್ಕಾರವನ್ನು ತಿಳಿಸಿ, ಮನೆಯವರಿಗೆ ಹೋಗಿ ಹೇಳಿ ಅನ್ನುವಂತ ವಿಚಾರಗಳನ್ನ ತಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ರು. ಈ ರೀತಿಯಂತ ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಇದು ಅಷ್ಟರ ಮಟ್ಟಿಗೆ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ವಿಶೇಷವಾಗಿ ಸ್ಥಳೀಯ ನಾಯಕರು ಇದರಲ್ಲಿ ಸಂಪೂರ್ಣವಾಗಿ ಡಮ್ಮಿ ಆಗಿ ಹೋಗ್ಬಿಟ್ಟಿದ್ರು. ಇಲ್ಲಿ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕ ಅನ್ನೋದು ಗೊತ್ತಿರಲಿಲ್ಲ. ನೋಡಿ, ಕಳೆದ ಚುನಾವಣೆಯಲ್ಲಿ ಬಿಜೆಪಿ 104 ಬಂದಿದ್ದಕ್ಕೂ ಕೂಡ ಬಿಜೆಪಿ ಸಂಪೂರ್ಣ ಕ್ರೆಡಿಟ್ ಅನ್ನ ಮೋದಿ ಅವರಿಗೆ ಕೊಟ್ಟಿರಬಹುದು. ಆದ್ರೆ ನಾವು ಮರಿಬಾರ್ದು, ಯಡಿಯೂರಪ್ಪ ಅವರ ಗಟ್ಟಿ ನಾಯಕತ್ವವು ಕೂಡ ಕರ್ನಾಟಕದಲ್ಲಿತ್ತು. ಯಡಿಯೂರಪ್ಪ ಓರ್ವ ಪ್ರಬಲ ನಾಯಕನಾಗಿಯೇ ಕರ್ನಾಟಕದಲ್ಲಿದ್ರು. ಆ ಕಾರಣಕ್ಕಾಗಿಯೂ ಕೂಡ ಬಿಜೆಪಿ 104 ಸ್ಥಾನಗಳಿಗೆ ತಲುಪೋದಕ್ಕೆ ಸಾಧ್ಯ ಆಗಿತ್ತು. ಇನ್ನು ಬಜರಂಗ ಬಲಿ ಅಸ್ತ್ರವನ್ನ ಕೂಡ ಬಿಜೆಪಿ ವ್ಯಾಪಕವಾಗಿ ಬಳಸೋದಿಕ್ಕೆ ಪ್ರಯತ್ನ ಮಾಡ್ತು. ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನೇನು ಕಾಂಗ್ರೆಸ್ ಕೊಡ್ತಲ್ಲ, ಅದೊಂದೇ ವಿಚಾರವನ್ನು ಇಟ್ಟುಕೊಂಡು ಬಜರಂಗ ಬಲಿಯ ಸ್ಮರಣೆಯನ್ನ ಮಾಡ್ತಾ, ಹನುಮಾನ್ ಚಾಲೀಸವನ್ನ ಹೇಳ್ತಾ ಅನೇಕ ರೀತಿಯಾಗಿ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಹೊರಟರು. ಇದು ಕೇವಲ ಕರಾವಳಿಯಲ್ಲಿ ಮಾತ್ರ ಬಿಜೆಪಿಗೆ ದೊಡ್ಡ ಮಟ್ಟದ ನೆರವನ್ನ ತಂದುಕೊಟ್ಟಿದೆ. ಅದರ್ವೈಸ್ ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ಇನ್ನೊಂದೆರಡು ಕ್ಷೇತ್ರಗಳಲ್ಲಿ ಕರಾವಳಿ ಭಾಗದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇತ್ತು. ಆ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಕಳ್ಕೊಂಡಿರುವಂತದ್ದು ಈ ಬಜರಂಗ ದಳದ ಬ್ಯಾನ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು. ಆದ್ರೆ ಉಳಿದ ಕಡೆಗಳಲ್ಲಿ ಬಜರಂಗ ದಳದ ಬ್ಯಾನ್ ಇಶ್ಯೂ ಆಗ್ಲೇ ಇಲ್ಲ. ಅದು ಯಾವ ಭಾಗದಲ್ಲೂ ಕೂಡ ವರ್ಕೌಟ್ ಆದಂತೆ ಕಾಣ್ತಾನೆ ಇಲ್ಲ. ಹೀಗೆ ಬಿಜೆಪಿ ಬಯಸಿದಂತಹ ಹಿಂದುತ್ವದ ಅಜೆಂಡಾ ಚುನಾವಣಾ ಕಣದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಕೂಡ ಬಿಜೆಪಿ ಈಗ 65 ಸ್ಥಾನಗಳಿಗೆ ಬಂದು ತಲುಪುವುದಕ್ಕೆ ಕಾರಣ ಆಯ್ತು. ನೋಡಿ, ನಾಯಕತ್ವ ಇತ್ತು ಮೋದಿಯವರದ್ದು,
ನಾಯಕತ್ವ ಇತ್ತು, ಬೊಮ್ಮಾಯಿ ಅವರದ್ದು ನಾಯಕತ್ವ ಇತ್ತು, ನಳಿನ್ ಕುಮಾರ್ ಕಟೀಲ್ರದ್ದು. ಇಷ್ಟೆಲ್ಲ ಆದ್ಮೇಲೂ ಕೂಡ 65 ಸೀಟ್ಗೆ ಬಂದು ನಿಲ್ಲುತ್ತೆ ಅಂತ ಹೇಳಿದ್ರೆ, ಕಳೆದ ಬಾರಿಯ ಚುನಾವಣೆಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ ಈ ನಾಯಕತ್ವದಲ್ಲಿ ಕಾಂಗ್ರೆಸ್ 80 ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಬಿಜೆಪಿಗೆ ಇಷ್ಟೆಲ್ಲ ಇದ್ದು ಕೂಡ ಕೇವಲ 65 ಸೀಟ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಹೇಗೆಲ್ಲ ವೈಫಲ್ಯತೆಗಳು ಸಂಭವಿಸಿವೆ ಅನ್ನೋದು ಗೋಚರಿಸುತ್ತೆ. ಇನ್ನು ಹಿಂದುತ್ವಕ್ಕೆ ಮತ ಹಾಕಿಲ್ಲ ಕರ್ನಾಟಕದ ಜನ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಈ ಚುನಾವಣೆಯ ಮೂಲಕವಾಗಿ ಗೋಚರಿಸ್ತಾ ಇರುವಂತದ್ದು. ಹೊಸ ಮುಖಗಳಿಗೇನೋ ಮಣೆ ಹಾಕುವಂತ ಕೆಲಸವನ್ನ ಮಾಡಿದ್ರು, ಆದ್ರೆ ಅಲ್ಲೂ ಕೂಡ ಹೊಡೆತವನ್ನ ತಿನ್ನುವಂತದ್ದು ಆಗೋಯ್ತು ಬಿಜೆಪಿಯ ಪಾಲಿಗೆ. ಸುಮಾರು 75 ಹೊಸ ಅಭ್ಯರ್ಥಿಗಳ ಪೈಕಿ 56 ಮಂದಿ ಸೋಲನ್ನ ಕಂಡಿದ್ದಾರೆ. ಬಿಜೆಪಿಯ 56 ಹೊಸ ಅಭ್ಯರ್ಥಿಗಳು ಸೋಲನ್ನ ಕಂಡಿದ್ದಾರೆ. ಮತ್ತೆ ಇಡೀ ಆಯ್ಕೆ ಪ್ರಕ್ರಿಯೆ ಇತ್ತಲ್ಲ ಅಭ್ಯರ್ಥಿಗಳದು, ಇದನ್ನ ಸಂಪೂರ್ಣವಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ 1 ಪಾಯಿಂಟ್ ಸೆಂಟರ್ ಆಯಿತು. ಹೈಕಮಾಂಡೇ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆನ ಮಾಡಿ ಮುಗಿಸ್ತು. ಇದರ ಪರಿಣಾಮವಾಗಿ ಬಿಜೆಪಿಗೆ ಸ್ಥಳೀಯ ನಾಯಕರಿಗೆ ಯಾವುದೇ ರೀತಿಯಂತಹ ಮನ್ನಣೆ ಸಿಗ್ಲಿಲ್ಲ, ಸ್ಥಳೀಯ ನಾಯಕರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಿಲ್ಲ. ಒಂದು ವೇಳೆ ಸ್ಥಳೀಯ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿರ್ತಿದೆ, ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ಅವಕಾಶ ದಟ್ಟವಾಗಿ ಇತ್ತು, ಅದನ್ನು ಕೂಡ ಬಿಜೆಪಿ ಕಳ್ಕೊಳ್ತು. ಹೀಗೆ ಗುಜರಾತ್ನ ಮಾಡೆಲ್ ಅನ್ನ ಅನುಸರಿಸೋದಕ್ಕೆ ಹೋಗಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಲ್ಲೋದಕ್ಕೆ ಗುಜರಾತ್ ಮಾಡೆಲ್ ಅನ್ನ ಅನುಸರಿಸಿ ಅನ್ನುವಂತಹ ಪ್ರಯೋಗ ಇತ್ತಲ್ಲ, ಅದನ್ನ ಕರ್ನಾಟಕದಲ್ಲಿ ಅನುಸರಿಸಿ ಹೋಗದಂತಹ ಬಿಜೆಪಿ ದೊಡ್ಡ ಮಟ್ಟದ ಪೆಟ್ಟನ್ನ ತಿಂದಿರುವಂತದ್ದು ಈ ಬಾರಿಯ ಚುನಾವಣೆಯಲ್ಲಿ ಪ್ರಯೋಗ ಮಾಡೋದಕ್ಕೆ ಹೋಗಿ ಕೈ ಸುಟ್ಟುಕೊಂಡಿದೆ ಬಿಜೆಪಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಅಧಿಕಾರಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತರ ಬಗ್ಗೆಯೂ ಕೂಡ ಬಿಜೆಪಿ ಗೊಂದಲವನ್ನೇ ಸೃಷ್ಟಿ ಮಾಡ್ಕೊಳ್ತು. ನೋಡಿ, ಬಿಜೆಪಿ ತನಗೆ ಬೇಕಾದಂತೆ ನರೇಟಿವ್ ಅನ್ನ ಚುನಾವಣೆಯಲ್ಲಿ ಬಿಲ್ಡ್ ಮಾಡುತ್ತೆ. ಒಮ್ಮೆ ಹೇಳುತ್ತೆ ನಮ್ಮಲ್ಲಿ ಇವರು ಮುಖ್ಯಮಂತ್ರಿ ಅಭ್ಯರ್ಥಿ, ನಿಮ್ಮಲ್ಲಿ ಯಾರು ಅನ್ನುವಂಥ ಪ್ರಶ್ನೆಯನ್ನ ಎದುರಾಳಿಗಳಿಗೆ ಕೇಳುತ್ತೆ. 2008ರಲ್ಲಿ ಇದನ್ನ ಮಾಡಿದ್ರು, 2018ರಲ್ಲಿ ಇದನ್ನ ಮಾಡಿದ್ರು. ನಮ್ಮವರು ಮುಖ್ಯಮಂತ್ರಿ ಅಭ್ಯರ್ಥಿ ಇವರು ಅಂತ ಹೇಳ್ಕೊಂಡು ಹೋದ್ರು, ಯಡಿಯೂರಪ್ಪ ಅವರನ್ನ ಮುಂದಿಟ್ಕೊಂಡು ನಿಮ್ಮವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ಕೇಳ್ತಾ ಇದ್ರು. ಆದ್ರೆ ಈ ಬಾರಿ ಮುಖ್ಯಮಂತ್ರಿನೇ ಪಕ್ಕದಲ್ಲಿದ್ರು ಕೂಡ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬಿಜೆಪಿಗೆ. ಬೊಮ್ಮಾಯಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಯಾವುದೇ ಗ್ಯಾರಂಟಿಯನ್ನು ಕೂಡ ಎಲ್ಲೂ ಕೂಡ ಬಿಜೆಪಿ ನಾಯಕರು ಕೊಡ್ಲಿಲ್ಲ. ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಹೇಳಲಿಲ್ಲ. ಇನ್ನು ಇದರ ನಡುವೆ ಇವೆಷ್ಟೆಲ್ಲದರ ನಡುವೆ ಇನ್ನೊಂದು ಕೆಲಸವನ್ನ ಬಿಜೆಪಿ ಮಾಡುತ್ತೆ. ಮುಸ್ಲಿಂ ಮೀಸಲಾತಿನ ರದ್ದು ಮಾಡಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಬಂದ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಲೆಕ್ಕಾಚಾರ ಹಾಕೊಂಡಿದ್ರು. ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಹಂಚೋದಿಕ್ಕೆ ಹೋದ್ರು. ಈ ಒಳ ಮೀಸಲಾತಿ, ಈ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಸಾಕಷ್ಟು ನಿಲುವುಗಳನ್ನ, ತನ್ನ ರಾಜಕೀಯ ನಿಲುವುಗಳನ್ನು ಹೊಂದಿದೆ. ಅಂತಹ ಬಿಜೆಪಿ ಈಗ ಒಳ ಮೀಸಲಾತಿಯನ್ನು ಹಂಚೋದಕ್ಕೆ ಹೋದಾಗ ಸಹಜವಾಗಿ ಅಲ್ಲಿ ಹಂಚುವಿಕೆಯಲ್ಲೂ ಕೂಡ ಗೊಂದಲಗಳಾಗಿದ್ದಾವೆ. ಇದರ ಪರಿಣಾಮವಾಗಿ ಬಂಜಾರ ಸಮುದಾಯದ ಆಕ್ರೋಶಕ್ಕೆ ಬಿಜೆಪಿ ಒಳಗಾಯಿತು ಮತ್ತು ಬಂಜಾರ ಸಮುದಾಯ ಲಿಂಗಾಯತ ಸಮುದಾಯದ ಜೊತೆ ಸೇರಿ ಬಿಜೆಪಿಯನ್ನು ಬೆಂಬಲಿಸ್ತಾ ಇತ್ತು. ಆವಾಗ ಮಾತ್ರ ಬಿಜೆಪಿ ಗೆಲುವು ಬಹಳ ಈಸಿ ಆಗ್ತಾ ಇತ್ತು. ಇಂತಹ ವಿಷಯಗಳಲ್ಲಿ ಬಂದಾಗ ಸಹಜವಾಗಿ ಆಯಾ ಸಮುದಾಯಗಳು ತಮಗೆ ಸಿಕ್ಕಿರುವಂತಹ ಹಕ್ಕುಗಳನ್ನ ಕಸಿದುಕೊಳ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಬಂದಾಗ ಅವರು ದೂರ ಸರಿತಾರೆ. ಅದರ ಪರಿಣಾಮವನ್ನು ಕೂಡ ಬಿಜೆಪಿ ಇಲ್ಲಿ ಅನುಭವಿಸಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಅನೇಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯು ಕೂಡ ಇಲ್ಲಿ ಬಿಜೆಪಿಗೆ ಕಾಸ್ಟ್ಲಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಯಾಕಂದ್ರೆ ಬೆಲೆ ಏರಿಕೆಯ ಬಿಸಿ ವ್ಯಾಪಕವಾಗಿ ಜನರಿಗೆ ಈಗಾಗಲೇ ತಟ್ಟಿತ್ತು. ಅದರಲ್ಲೂ ಕೂಡ ಬೆಲೆ ಏರಿಕೆ ಒಂದು ಕಡೆಯಲ್ಲಿ ಆಗಿದೆ. ಗ್ಯಾಸ್ ಸಿಲಿಂಡರ್ಗೆ 1200 ರೂಪಾಯಿ ಇದೆ. 1200 ರೂಪಾಯಿ ಆಗ್ಲಿ, ಅದಕ್ಕೆ ನಾವು ಕಾರಣನ, ಮೋದಿಯವರು ಕಾರಣನ, ಬಿಜೆಪಿ ಕಾರಣನ? ಈ ರೀತಿಯಾದಂತಹ ಸಮರ್ಥನೆಯನ್ನ ಬಿಜೆಪಿ ಕಾರ್ಯಕರ್ತರು ಕೊಡ್ತಾ ಇದ್ರು. ಇದನ್ನ ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜನ ಕೇಳುವಂಥದ್ದು ಅವ್ರ ಕಾರಣನ ಇವ್ರ ಕಾರಣನ ಅಲ್ಲ, ನನಗೆ 1200 ರೂಪಾಯಿ ಆಗಿದೆ, ನಾನೇನು ಮಾಡಬೇಕು ಅಂತ ಹೇಳುವಂಥದ್ದು ಜನ ಕೇಳ್ತಾ ಇರ್ತಾರೆ. ಇಂತಹ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ಜನ ಬಹಳ ಸೈಲೆಂಟ್ ಆಗಿ ಇವುಗಳನ್ನೆಲ್ಲವೂ ಕೂಡ ಮತದಾನಕ್ಕಾಗಿ ಕಾಯ್ತಾ ಇರ್ತಾರೆ. ಅದನ್ನ ಮತದಾರರು ಬಹಳ ಸೈಲೆಂಟ್ ಆಗಿ ಗಮನಿಸಿರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಈ ಎಲ್ಲ ಕಾರಣಗಳೇ ಬಹಳ ಮುಖ್ಯವಾಗಿ ಬಿಜೆಪಿಯ ಈ ಒಂದು ಹೀನಾಯ ಪ್ರದರ್ಶನಕ್ಕೆ ಕಾರಣ ಆಗಿರುವಂಥದ್ದು ಕರ್ನಾಟಕದಲ್ಲಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಇಂತಹ ಪಟ್ಟಿ ಮಾಡ್ತಾ ಹೋದ್ರೆ ಇನ್ನೂ ಅನೇಕ ವೈಫಲ್ಯಗಳು ಸಿಗ್ತಾ ಹೋಗ್ತವೆ. ಖಂಡಿತವಾಗ್ಲೂ ಕೂಡ ಬಿಜೆಪಿ ಇದನ್ನ ಆತ್ಮಾವಲೋಕನ ಮಾಡಿಕೊಳ್ಳುತ್ತೆ ಮತ್ತು ಬಿಜೆಪಿ ಒಂದು ಪ್ರಬಲ ನಾಯಕತ್ವವನ್ನ ರಾಜ್ಯದಲ್ಲಿ ಹುಟ್ಟು ಹಾಕಬೇಕಾದಂತಹ ಅನಿವಾರ್ಯತೆಯಲ್ಲೂ ಕೂಡ ಬಿಜೆಪಿ ಇದ್ದೇ ಇದೆ. ಯಾಕಂದ್ರೆ ಯಡಿಯೂರಪ್ಪ ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆಗೆ ಬಿಜೆಪಿ ಇದುವರೆಗೂ ಕೂಡ ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ. ತಾವು ಸಂಘಟನೆ ಮೂಲಕವಾಗಿ ಗೆದ್ದು ಬಿಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಸಂಘಟನೆಗೆ ಒಬ್ಬ ನಾಯಕ ಬೇಕು. ಆ ನಾಯಕ ಇದ್ದಾಗ ಮಾತ್ರನೇ ಆ ಸಂಘಟನೆ ಬಲಿಷ್ಠವಾಗಿರುತ್ತೆ ಹೊರತು ನಾಯಕನೇ ಇಲ್ಲದೆ ಇರುವಂತಹ ಸಂಘಟನೆಯೇ ಎಷ್ಟೇ ಸಂಘಟನಾ ಶಕ್ತಿ ಇದ್ರೂ ಕೂಡ ಅದಕ್ಕೆ ಒಂದು ಎನರ್ಜಿ ಅನ್ನುವಂಥದ್ದು ಇರೋದಿಲ್ಲ, ಅದಕ್ಕೊಂದು ಹುಮ್ಮಸ್ಸು ಅನ್ನುವಂಥದ್ದು ಇರೋದಿಲ್ಲ. ಅಂಥದ್ದೊಂದು ಸ್ಥಿತಿಗೆ ಬಂದಿದೆ. ನೋಡಿ, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೂಡ ಕರ್ನಾಟಕದವರು. ಹಾಗಿದ್ರೂ ಕೂಡ ಬಿಜೆಪಿ ಹಂಗಾದ್ರೆ ಇಲ್ಲಿ ಸಂಘಟನೆಯಲ್ಲಿ ವಿಫಲವಾಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಬಿಜೆಪಿ ಸಂಘಟನೆಯಲ್ಲಿ ಬಲಿಷ್ಠವಾಗಿನೇ ಇರುವಂತಹ ಪಕ್ಷ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಬೂತ್ ಮಟ್ಟದವರೆಗೂ ಕೂಡ ಅತ್ಯಂತ ಬಲಿಷ್ಠವಾಗಿರುವ ಪಕ್ಷ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಕಾರ್ಯಕರ್ತರು ಕೂಡ ಅಷ್ಟೇ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ಹೊಂದಿರುವಂತಹ ಪಕ್ಷ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಅಷ್ಟೆಲ್ಲ ಇದ್ದಾಗಿಯೂ ಕೂಡ ಸೋತಿದ್ದಾರೆ ಅಂತ ಹೇಳಿದ್ರೆ ನೋಡಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಮಾಡಿದಂತಹ ಸಿ ಟಿ ರವಿಯವರು ಕೂಡ ಸೋಲನ್ನ ಕಂಡಿದ್ದಾರೆ.
ಯಾವ ಸ್ವರೂಪದಲ್ಲಿ, ಎಂತಹ ಮಾತುಗಳು ಅವರಿಗೆ ಕಾಸ್ಟ್ಲಿ ಆಗಿದ್ದಾವೆ, ಎಂತಹ ನಡವಳಿಕೆ ಅವರಿಗೆ ಕಾಸ್ಟ್ಲಿ ಆಗಿದೆ, ಈ ವಿಚಾರಗಳ ಬಗ್ಗೆಯೂ ಕೂಡ ಬಿಜೆಪಿ ಆತ್ಮಾವಲೋಕನ ಮಾಡಬೇಕಾದಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಈಗ ಖಂಡಿತವಾಗಲೂ ಕೂಡ ಸೃಷ್ಟಿಯಾಗಿರುವಂತದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಹೀಗೆ ಬಿಜೆಪಿಯ ಸೋಲಿಗೆ ಇದು ಕಾರಣ ಆಯಿತು ಅಂತ ಹೇಳುವಂತ ಹೇಳಿದ್ರೆ ಕಾಂಗ್ರೆಸ್ಗೆ ಹಾಗಾದ್ರೆ ಏನ್ ಲಾಭ ಆಯಿತು, ಹೇಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳು ಈಗ ಅವರಿಗೆ ಅಧಿಕಾರದ ಭಾಗ್ಯವನ್ನ ತಂದು ಕೊಟ್ಟಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡುವಂತಹ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಗ್ಗೂಡಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನ ಸಾಮೂಹಿಕ ನಾಯಕತ್ವಕ್ಕೂ ಕೂಡ ಇಲ್ಲಿ ಜಯ ಸಿಕ್ಕಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಎಲ್ಲ ನಾಯಕರ ನಡುವೆ ಒಂದು ಹೊಂದಾಣಿಕೆ ಇತ್ತು, ಆ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಬಿಜೆಪಿ ಆಡಳಿತ ವಿರೋಧಿ ಅಲೆಯ ಲಾಭವನ್ನ ಹೇಗೆಲ್ಲ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆಯೋ ಆ ಎಲ್ಲ ಅವಕಾಶಗಳನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳೋದ್ರ ಕಡೆಗೆ ಕಾಂಗ್ರೆಸ್ ಹೋಯಿತು. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪವನ್ನ ಕೂಡ ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿತು. ಪೇಸಿಎಂ ಕ್ಯಾಂಪೇನ್ ಅನ್ನು ಕೂಡ ಯಶಸ್ವಿಯಾಗಿ ಕಾಂಗ್ರೆಸ್ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿತು. ಕಾಂಗ್ರೆಸ್ನ ಇಂತಹ ಅಸ್ತ್ರಗಳಿಗೆ ಕೇವಲ ನೀವು ಸಾಕ್ಷ್ಯ ಕೊಡಿ, ತನಿಖೆ ಮಾಡ್ತೀವಿ, ಪೇಸಿಎಂ ನಂತಹ ಕ್ಯಾಂಪೇನ್ ಮಾಡಿದಾಗ ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ, ಈ ರೀತಿಯಾದಂತಹ ಉತ್ತರವನ್ನ, ಈ ಉತ್ತರಗಳಲ್ಲಿ ಕೂಡ ಯಾವುದೇ ರೀತಿಯಂತಹ ಒಂದು ಸ್ಪಷ್ಟತೆ ಇರಲಿಲ್ಲ, ಅಥವಾ ಅದು ಎದುರಾಳಿಗಳಿಗೆ ಮುಟ್ಟಿ ನೋಡ್ಕೊಳ್ಳುವಂತಹ ಉತ್ತರ ಆಗಿರಲಿಲ್ಲ. ಕೇವಲ ಬಾಯಿ ಮಾತಿನ ಉತ್ತರ ಆಗಿತ್ತೆ, ಬಾಯಿ ಮಾತಿನ ತಿರುಗೇಟ್ ಆಗಿತ್ತೆ ಹೊರತು ಬೇರೇನೂ ಆಗಲಿಲ್ಲ. ಇದು ಬಿಜೆಪಿಯ ವೈಫಲ್ಯ ಮತ್ತು ಕಾಂಗ್ರೆಸ್ಗೆ ಲಾಭ ತಂದು ಕೊಡ್ತು. ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವಾಗ ಕಾಂಗ್ರೆಸ್ ಘೋಷಣೆ ಮಾಡ್ತಲ್ಲ ತನ್ನ ಪ್ರಜಾಧ್ವನಿ ಯಾತ್ರೆಯ ಸಂದರ್ಭದಲ್ಲಿ, ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಯಶಸ್ಸನ್ನು ತಂದು ಕೊಟ್ಟಿತು. ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿದಾಗಲೂ ಕೂಡ ಬಿಜೆಪಿ ಒಂದು ಅವಸರದ ಕೌಂಟರ್ ಅನ್ನು ಕೊಡ್ತು. ನಾವು 2,000 ರೂಪಾಯಿ ಕೊಡ್ತೀವಿ, ನಾವು 1,500 ರೂಪಾಯಿ ಕೊಡ್ತೀವಿ ಅನ್ನೋದನ್ನ ಹೇಳ್ತಾರೆ ಹೊರತು, ಅಥವಾ 5 kg ಅಕ್ಕಿ ಜೊತೆಗೆ ನಾವು ಕೂಡ ಒಂದು 5 kg ಸಿರಿಧಾನ್ಯ ಕೊಡ್ತೀವಿ, ಈ ರೀತಿಯಾದಂತಹ ಭರವಸೆಗಳನ್ನು ಕೊಟ್ಟರೆ ಹೊರತು ಅವರೆಲ್ಲರೂ ಕೂಡ ಒಂದು ಡೆಪ್ತ್ ಆಗಿ ಇದನ್ನು ಹೇಗೆ ಕೌಂಟರ್ ಮಾಡಬೇಕು ಅನ್ನೋದ್ರ ಕಡೆಗೆ ಹೋಗಲೇ ಇಲ್ಲ. ಇದು ಗ್ಯಾರಂಟಿ ಸ್ಕೀಮ್ಗಳನ್ನ ಕಾರ್ಡ್ ರೂಪದಲ್ಲಿ ಕಾಂಗ್ರೆಸ್ ಹಂಚುವಂತಹ ಕೆಲಸವನ್ನು ಮಾಡ್ತು. ಅದನ್ನೇ ಒಂದು ದೊಡ್ಡ ಕ್ಯಾಂಪೇನ್ ಆಗಿ ಮಾಡ್ಕೊಳ್ತು. ಹಳ್ಳಿಗಳಿಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಹಂಚಿ ಅದನ್ನ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಕೇವಲ ಫೋಟೋ ತೆಗೆದುಕೊಂಡು ಕೂಡ ಬಂದಿರುವಂತಹ ಉದಾಹರಣೆ ಕೂಡ ಇದೆ, ಅನೇಕರಿಗೆ ಮಾಹಿತಿ ಸಿಗದೇ ಇದ್ದಂತಹ ಉದಾಹರಣೆಗಳು ಕೂಡ ಇದೆ. ಆದ್ರೆ ಓವರ್ ಆಲ್ ಆಗಿ ಇದು ಜನರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 10 kg ಅಕ್ಕಿ ಕೊಡ್ತೀವಿ ಅನ್ನುವಂಥದ್ದು, ಮಹಿಳೆಯರಿಗೆ 2,000 ರೂಪಾಯಿಯನ್ನ ಮಹಿಳೆಯರ ಕೈಗೆ ಕೊಡ್ತೀವಿ, ಮನೆಯ ಯಜಮಾನತಿಯ ಕೈಗೆ ಕೊಡ್ತೀವಿ ಅನ್ನುವಂತಹ ಭರವಸೆ ನೀನು ಗ್ಯಾರಂಟಿಯಲ್ಲಿ ಕೊಟ್ಟರಲ್ಲ, ಹಾಗೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅನ್ನುವಂತಹ ಘೋಷಣೆ ಇದೆಯಲ್ಲ, ಇದೆಲ್ಲ ಸಹಜವಾಗಿ ಜನರಿಗೆ ಆಕರ್ಷಣೆಯನ್ನ ಮಾಡಿರುವಂತದ್ದು ಕಾಂಗ್ರೆಸ್ನ ಕಡೆಗೆ. ಅಂದ್ರೆ ಬಿಜೆಪಿಯನ್ನು ಬಿಟ್ಟಾಗ ಯಾರಿಗೆ ಹಾಕೋಣ ಅಂತ ಹೇಳಿದ್ರೆ ಕಾಂಗ್ರೆಸ್ಸೇ ನೇರವಾದಂತಹ ಆಪ್ಷನ್ ಆಗಿ ಕಾಣ್ತು. ಜೆಡಿಎಸ್ ನ ಪಂಚರತ್ನ ಇಲ್ಲಿ ಜನರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣಲಿಲ್ಲ. ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿನೇ ಇದನ್ನೆಲ್ಲವನ್ನು ಕೂಡ ಜಾರಿಗೊಳಿಸ್ತೀವಿ ಅನ್ನುವಂತಹ ಒಂದು ಕಟ್ಟುನಿಟ್ಟಾದಂತಹ ಭರವಸೆ ಕೊಟ್ಟರಲ್ಲ, ಈ ಭರವಸೆ ಸಹಜವಾಗಿಯೇ ಜನರಿಗೆ ಒಂದು ಆಶಾದಾಯಕವಾಗಿಯೂ ಕೂಡ ಕಾಣ್ತು. ಹಿಂದೆಯೂ ಕೂಡ ಪ್ರಣಾಳಿಕೆಯನ್ನು ಈಡೇರಿಸಿದಂತಹ ಬಗ್ಗೆಯೂ ಕೂಡ ಜನರಿಗೆ ಮನವರಿಕೆಯನ್ನು ಮಾಡಿಕೊಟ್ರು. ಯಾಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ 165 ಭರವಸೆಯಲ್ಲಿ 159 ಭರವಸೆಯನ್ನು ಈಡೇರಿಸಿದ್ದೀವಿ ಅನ್ನೋದನ್ನ ಹೇಳಿ 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 ಜನರಿಗೆ ಒಂದು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು. ಇದರ ಸಂಪೂರ್ಣ ಲಾಭವನ್ನ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ಪಡೆದಿರುವಂತದ್ದು ಕೂಡ ಅಷ್ಟೇ ಸ್ಪಷ್ಟ. ಇದರ ನಡುವೆ ಹಳೆ ಮೈಸೂರು ಭಾಗಕ್ಕೆ ಹೋದ್ರೆ, ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯೂಶುವಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನುವಂಥದ್ದು ನಡೀತಾ ಇತ್ತು. ಇಲ್ಲಿ ಬಿಜೆಪಿ ಇದ್ದಕ್ಕಿದ್ದಂತೆ ಜಾಸ್ತಿ ಫೋಕಸ್ ಕೊಡೋದಕ್ಕೆ ಶುರು ಮಾಡ್ತು, ಹೆಚ್ಚು ಒತ್ತಡವನ್ನು ಹಾಕಿ ತನ್ನ ಕಾರ್ಯಕರ್ತರನ್ನ ಸಂಘಟನೆಗೊಳಿಸ್ತು. ಬಿಜೆಪಿಗೆ ಎಲ್ಲ ಮತ ಬರಬೇಕು ಅನ್ನುವಂತಹ ಟ್ರೈ ಅನ್ನ ಬಿಜೆಪಿ ಮಾಡೋದಕ್ಕೆ ಶುರುವಾಯಿತು. ಇದರ ನೇರವಾದಂತಹ ಲಾಭ ಜೆಡಿಎಸ್ ಬದಲಿಗೆ ಕಾಂಗ್ರೆಸ್ಗೆ ಆಯಿತು. ಯಾಕೆಂದ್ರೆ ಜೆಡಿಎಸ್ ಇದರ ನಷ್ಟವನ್ನು ಅನುಭವಿಸಿತು. ಅನೇಕ ಕ್ಷೇತ್ರಗಳನ್ನ ನಾನು ನೋಡಿದ್ದೀನಿ, ಅಲ್ಲೆಲ್ಲವೂ ಕೂಡ ಒಂದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇತ್ತು, ಇನ್ನೊಂದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಇತ್ತು. ಇಂತಹ ಕಡೆಗಳಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನು ಸೋಲಿಸೋದಕ್ಕಾಗಿ ಜೆಡಿಎಸ್ಗೆ ಬಿಜೆಪಿಯ ಮತಗಳು ಕೂಡ ಶಿಫ್ಟ್ ಆಗ್ತಿದ್ವು, ಅಥವಾ ಜೆಡಿಎಸ್ ಬಿಜೆಪಿಯನ್ನು ಗೆಲ್ಲುವ ಕಡೆಯಲ್ಲಿ ಜೆಡಿಎಸ್ ನ ಮತಗಳು ಬಿಜೆಪಿಗೆ ಶಿಫ್ಟ್ ಆಗ್ತಿದ್ವು. ಯಾವಾಗ ಬಿಜೆಪಿ ಅಗ್ರೆಸಿವ್ ಆಗಿ ಹೋಯಿತು, ಸಹಜವಾಗಿಯೇ ಜೆಡಿಎಸ್ ತನ್ನ ಮತಗಳನ್ನ ಭದ್ರ ಮಾಡ್ಕೊಳ್ತು, ಬಿಜೆಪಿ ತನ್ನ ಮತಗಳನ್ನ ಭದ್ರ ಮಾಡ್ಕೊಳ್ತು. ಇದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡಿರುವಂತದ್ದು ಕೂಡ ಸ್ಪಷ್ಟವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೋಚರಿಸ್ತಾ ಇರುವಂತದ್ದು. ಹೀಗೆ ಹಲವು ಅನುಕೂಲಕರ ವಾತಾವರಣ ಈ ಬಾರಿ ಕಾಂಗ್ರೆಸ್ಗೆ ತಲುಪ್ತು. ಜೆಡಿಎಸ್ ಸಂಪೂರ್ಣವಾದಂತಹ ವೈಫಲ್ಯವನ್ನು ಅನುಭವಿಸಿರುವಂತದ್ದು ಕೂಡ ಈ ಬಾರಿಯಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ದಿಗ್ವಿಜಯವನ್ನ ಸಾಧಿಸೋದಕ್ಕೆ ಕಾರಣ ಆಯಿತು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಂದು ಸುಭದ್ರ ಸರ್ಕಾರವನ್ನ ಕೊಡುವಂಥದ್ದು ಈಗ ಕಾಂಗ್ರೆಸ್ನ ಮೊದಲ ಆದ್ಯತೆ ಆಗಬೇಕಾಗಿದೆ. ಯಾಕಂದ್ರೆ ಜನ ಬಯಸುವಂಥದ್ದು ಏನಂದ್ರೆ,
ಒಮ್ಮೆ ವೋಟ್ ಹಾಕಿದ ನಂತರ ಯಾವುದೇ ಕಿರಿಕಿರಿ ಇಲ್ಲದೆ 5 ವರ್ಷ ಆಡಳಿತ ನಡೆದು ಹೋಗಬೇಕು. ಆಡಳಿತ ನಡೆಸೋದಕ್ಕೆ ಬೇಕಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, ನೀವು ಅಧಿಕಾರವನ್ನು ಸರಿಯಾಗಿ ಬಳಸಿಕೊಳ್ಳಿ ಅನ್ನೋಂಥದ್ದಷ್ಟೇ ಜನ ಬಯಸುವಂಥದ್ದು. ಬಹುಶಃ ಆ ಜವಾಬ್ದಾರಿಯನ್ನು ಕಾಂಗ್ರೆಸ್ ಸಮರ್ಥವಾಗಿ ನಿಭಾಯಿಸಿದ್ರೆ ಮಾತ್ರನೇ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಪ್ರಗತಿಯನ್ನು ನಾವು ಎದುರು ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲದೆ ಹೋದ್ರೆ ಜನಕ್ಕೆ ಮತ್ತೆ ಅಧಿಕಾರ ಇದ್ದೇ ಇರುತ್ತೆ, ಮತ್ತೆ ಸರ್ಕಾರಗಳನ್ನು ಬದಲಾವಣೆ ಮಾಡುವಂಥದ್ದು ಇದ್ದೇ ಇರುವಂಥದ್ದು. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಪ್ರಜಾಪ್ರಭುತ್ವದ ಯಶಸ್ಸು ಕೂಡ ಇಂಥದ್ರ ಆಧಾರದ ಮೇಲೆ ನಿಂತಿರುವಂಥದ್ದು. ಇದು ಬಿಜೆಪಿಯ ಸೋಲು ಮತ್ತು ಕಾಂಗ್ರೆಸ್ನ ಗೆಲುವು ಯಾವ್ಯಾವ ಸ್ವರೂಪಗಳಲ್ಲಿ ಯಾವ್ಯಾವ ಕಾರಣಗಳಿಗಾಗಿ ಸಂಭವಿಸಿತು ಅನ್ನೋದನ್ನ ಸರಳವಾಗಿ ನಿಮಗೆ ವಿವರಿಸುವಂತಹ ಪ್ರಯತ್ನವಾಗಿತ್ತು. ನಮಸ್ಕಾರ.